ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ, ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರಿ, ಅಕ್ಕ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದ್ದೀರಾ ಮಕ್ಕಳಿಗೆ ಅಂತಂದೇಳಿ ಕೇಳಿದ್ರಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳೋಣ ಅಂತ ಈ ಲಾಗ್ ಮಾಡ್ತಾಯಿದ್ದೀನಿ. ಇನ್ನೂ ಭಾಗ್ಯಲಕ್ಷ್ಮಿ ಬಾಂಡ್ ನಾವು ಮಾಡಿಸಿಲ್ಲ. ಯಾಕಂತಂದರೆ ಅಂಗನವಾಡಿ ಟೀಚರ್ ಇದ್ದಾರಲ್ವ, ಅವ್ರು ಹೇಳಿದರು ನಿಮ್ಮ ರೇಷನ್ ಕಾರ್ಡು ಅದೆಲ್ಲ ತೊಗೊಂಡು ಬನ್ನಿ, ಮತ್ತು ಮ್ಯಾರೇಜ್ ಸರ್ಟಿಫಿಕೇಟು, ರೇಷನ್ ಕಾರ್ಡು ಅದೆಲ್ಲ ಬೇಕು, ಹಾಗಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ನಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ಇರಲಿಲ್ಲ. ಸೊ ಹಾಗಾಗಿ ನೀವು ಲಗ್ನ ಪತ್ರಿಕೆ ಇರುತ್ತಲ್ವ, ವೆಡ್ಡಿಂಗ್ ಕಾರ್ಡು, ಅದು ಕೊಟ್ಟರೆ ನಾನೇ ಮಾಡಿಸ್ಕೊಡ್ತೀನಿ ಅಂತಂದೇಳಿ ಅಂಗನವಾಡಿ ಟೀಚರ್ ಹೇಳಿದರು. ಸೊ ಅದು ಕೊಟ್ಬಿಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಇವಾಗ ಏನೋ ಸ್ವಲ್ಪ ಪ್ರಾಬ್ಲಮ್, ಜಸ್ಟ್ ಕೂತ್ಕೊಂಡೆ ಮಾರೆ, ಏನು ಡಿಸ್ಟರ್ಬ್ ಅಂತಂದಲ್ವಾ, ಅದು ನಮ್ಮ ಯಜಮಾನ್ರು ಬಂದಿದ್ದರು. ಸೊ ಅದಕ್ಕೋಸ್ಕರ ವಿಡಿಯೋ ಸ್ಟಾಪ್ ಮಾಡಿದೆ. ಇವಾಗ ಹೋಗ್ತಾ ಇರೋದು, ನೀರು ಖಾಲಿ ಆಗೈತೆ, ಫಿಲ್ಟ್ರ್ ನೀರು. ಸೊ ಫಿಲ್ಟ್ರ್ ನೀರು ತರಕ್ಕಂತ ಹೋದರು, ಇವಾಗ ಬಂದರು. ಅದಕ್ಕೆ ನನಗೆ ಯಾರಾದರೂ ಇದ್ರಿ, ಯಾರಾದರೂ ಅಂದರೆ ನಮ್ಮ ಯಜಮಾನ್ರೇ ಇರಲಿ, ಯಾರೇ ಇರಲಿ, ನನಗೆ ವೀಡಿಯೋ ಮಾಡೋಕ್ಕೆ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಒಬ್ಬಳೇ ಇದ್ದಾಗ ವೀಡಿಯೋ ಮಾಡೋದು ಜಾಸ್ತಿ. ನನಗೆ ಅದೇ ಥರನೇ ಇಷ್ಟ, ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತಂದೇಳಿ. ಸೊ ಅದಕ್ಕೆ ಅವ್ರು ಹೋದರು. ಇವಾಗ ಹೇಳ್ತೀನಿ, ಅದೇ ಭಾಗ್ಯಲಕ್ಷ್ಮಿ ಬಾಂಡದು ಹೇಳ್ತಾ ಇದ್ನಲ್ವ, ಅದು ಮ್ಯಾರೇಜ್ ಸರ್ಟಿಫಿಕೇಟ್ ಬಂತು. ಈಗ ನನ್ನ ಮಕ್ಕಳು ಎದ್ದು ಬರ್ತಾ ಇದ್ದಾಳೆ ನೋಡಿ ಅಲ್ಲಿ. ಋಷಿ ಬಾ ಬಾ ಮಗಳೇ ಬಾ. ನಾನು ವಿಡಿಯೋ ಮಾಡಬೇಕಾದ್ರೆ ಇದೇ ಥರ ಪ್ರಾಬ್ಲಮ್. ನನ್ನ ಮಕ್ಕಳು ಡಿಸ್ಟರ್ಬೆನ್ಸ್ ಮಾಡ್ತಾರೆ, ಇಲ್ಲ ಅಂದರೆ ನಮ್ಮ ಯಜಮಾನ್ರು. ಬಾಕಂದ ಅವಳು ಋತಿಕನ್ ಮಲಗಿಸಿದ್ದೆ, ಋಷಿಕಾ ಮಲ್ಕೊಂಡಿದ್ಲು. ಬಟ್ ಇವಾಗ ಎದ್ದು ಬರ್ತಾ ಇದ್ದಾಳೆ. ಇನ್ನು ನೋಡಿ, ಇವಾಗ ಬೆಳಗ್ಗೆ ಇನ್ನು 10:30 11 ಗಂಟೆ ಆಗಿದೆ. ಬೆಳಗ್ಗೆನೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದು. ಇವಳು ಎದ್ದು ಹಾಲು ಕುಡಿದು ಮಲ್ಕೊಂಡ್ಬಿಟ್ಲು. ಬಾಕಂದ ಬಾ ಬಗಳೇ ಬಾ. ನಾನು ಡೈಪರು ಅದೇನೋ ಹಾಕಲ್ಲ, ರಾತ್ರಿ ಟೈಮ್ ಮಲಗಿದ್ದಾರೆ ಅಂದರೆ ಮಕ್ಕಳು, ನಾನು ಡೈಪರು ಅದೆಲ್ಲ ಹಾಕಲ್ಲ. ಯಾಕಂದರೆ ರ್ಯಾಷಸ್ ಎಲ್ಲ ಆಗಿಬಿಡುತ್ತೆ ಅಂತಂದೇಳಿ. ಇನ್ನು ಚಿಕ್ಕ ಮಕ್ಕಳು ಬೇರೆ ಅಲ್ವಾ, ಅದಕ್ಕಾಗಿ ರ್ಯಾಷಸ್ ಆಗುತ್ತೆ ಅಂತಂದೇಳಿ ಕಾಚ ಅದು ಏನೂ ಹಾಕಲ್ಲ, ಹಂಗೆ ಮಲಗಿಸ್ಬಿಡ್ತೀನಿ. ಇವಾಗ ಹಂಗೆ ಎದ್ದು ಬಂದಿದ್ದಾಳೆ, ಮತ್ತು ಏನು ಮಗುಗೇನು ಹಾಕಿಲ್ಲ ಅಂತಂದೇಳಿ ಈ ಥರ ಅಂದ್ಕೊಬಿಡಿ. ಹಾಯ್ ಮಾಡುವಾಗಲೇ ನಿದ್ದೆ ಆಯ್ತಮ್ಮ ನಿಂದು? ಏನು ಕಂದ ಇವತ್ತು 11 ಗಂಟೆವರೆಗೆ ಮಲ್ಕೊಂಡಿದೆಯಾ? ಸರಿಗಿರಿ ಅಲ್ವಾ? ಅದೇ ರೇಷನ್ ಕಾರ್ಡು ಪಾಪ ನಿಮಗೆ ಭಾಗ್ಯಲಕ್ಷ್ಮಿದು ಹೇಳ್ತೀನಿ ಅಂತಂದೇಳಿ ಇದೇ ಡಿಸ್ಟರ್ಬೆನ್ಸ್ ಆಯ್ತಲ್ವಾ. ಅದೇ ರೇಷನ್ ಕಾರ್ಡು ಕೇಳಿದೆ. ಅದೇ ರೇಷನ್ ಕಾರ್ಡ್ ಕೇಳಿದರು ಅಂಗನವಾಡಿ ಟೀಚರು. ಅದು ಇನ್ನೂ ನಮ್ಮದು ರೇಷನ್ ಕಾರ್ಡು ಮಾಡಿಲ್ಲ. ನಮ್ಮ ಯಜಮಾನ್ರದ್ದು, ಅವ್ರ ತಂದೆ ತಾಯಿ, ಅವ್ರ ಅಣ್ಣಂದು ಅದೆಲ್ಲ ಇದೆ. ಬಟ್ ಏನಂದರೆ ಮದುವೆ ಆದಮೇಲೆ ನನ್ನ ಹೆಸರು ರೇಷನ್ ಕಾರ್ಡಲ್ಲಿ ಸೇರಿಸಿಲ್ಲ. ಅದಕ್ಕೆ ನಮ್ಮ ಭಾವ ಇದ್ದು ಅವರು ಸಪ್ರೇಟ್ ಮಾಡಿಸ್ಕೊಂಡ್ಬಿಟ್ರು. ಇವಾಗ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಯಜಮಾನ್ರದ್ದೇ ಇದೆ. ಅದರಲ್ಲಿ ನನ್ನ ಹೆಸರು ಸೇರಿಸೋದು ಇನ್ನು ಇವಾಗಲೇ ಬೇಡ, ನಾವೇ ಸಪ್ರೇಟ್ ಮಾಡಿಸ್ಕೊಂಡ್ರೆ ಆಯಿತು ಅಂತಂದೇಳಿ ನಮ್ಮ ಮಾವನು ಅದೇ ಹೇಳಿದರು. ನೀವು ಸಪ್ರೇಟ್ ಮಾಡ್ಕೊಳ್ಳಿ ಅಂತಂದೇಳಿ ಹೇಳಿದರು. APL ಅಥವಾ BPL ಕಾರ್ಡ ಯಾವುದು ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡ್ಕೊಳ್ಳಿ ಅಂತಂದು ಹೇಳಿದ್ರು. ನಮ್ಮದು ಸ್ವಲ್ಪ ಆಸ್ತಿ ಇರೋದ್ರಿಂದ BPL ಆಗಲ್ಲ ಅಂತ ಅನಿಸುತ್ತೆ, APL ಕಾರ್ಡೇ ಆಗ್ಬೋದು. ಅದಕ್ಕೋಸ್ಕರ ಇವಾಗ ಹೆಂಗೋ ಮಕ್ಕಳದು ಹೆಸರು ರೇಷನ್ ಕಾರ್ಡಲ್ಲಿ ಸೇರಿಸ್ಬಿಡೋಣ ಅಂತಂದೇಳಿ ನಮ್ಮ ಯಜಮಾನ್ರು ಈ ಥರ ಪ್ಲ್ಯಾನ್ ಹಾಕಿದ್ರು. ಈಗ ಇಬ್ಬರು ಇದ್ದಾರಲ್ವ, ಇಬ್ಬರದ್ದು ಒಂದೇ ಸಾರಿ ಆಧಾರ್ ಕಾರ್ಡೆಲ್ಲ ತೆಗಿಸಿ ಇಬ್ಬರದ್ದು ರೇಷನ್ ಕಾರ್ಡು ಅಲ್ಲಿ ಹೆಸರು ಸೇರಿಸಿ ನಮ್ಮದೇ ಒಂದು ಫ್ಯಾಮ್ಲಿದು ಮಾಡಿಸ್ಬಿಡೋಣ ಅಂತಂದೇಳಿ ನಮ್ಮ ಯಜಮಾನ್ರು ಈ ಥರ ಪ್ಲ್ಯಾನ್ ಹಾಕಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿದೆ. ಇವಾಗ ಇಬ್ರಿಗೂ ಆಧಾರ್ ಕಾರ್ಡ್ ತೆಗೆಸ್ಕೊಂಡು ಬರಬೇಕಂತ ಪ್ಲ್ಯಾನಿಂಗ್ ಇದೆ. 50 ಅಥವಾ ನಾಳೆ ಹೋಗ್ಬೋದು. ಹೋಗಿ ಅದಿಬ್ರಿಗೂ ಆಧಾರ್ ಕಾರ್ಡು ತೆಗಿಸಿ ಆದಮೇಲೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗ, ಅದು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಲೈ ಮಾಡಿ ಅದು ರೇಷನ್ ಕಾರ್ಡು ತಯಾರಾದಮೇಲೆ ಇವ್ರದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ.
ಸೊ ಹಂಗಾಗಿ ನಿಮಗೆ ಈ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಈಗ ಮಕ್ಕಳು ಎದ್ದಿದ್ದಾರೆ, ಅವ್ರಿಗೆ ಸರಿಗಿರಿ ತಿನ್ನಿಸ್ತೀನಿ. ಹಾಗೆ ಮತ್ತು ನಮ್ಮ ಯಜಮಾನ್ರು ಬಂದರು. ಸೊ ಅದಕ್ಕೆ ಈ ಲಾಗ್ ಇದೇ ಕಾರಣ ಆಗಿತ್ತು ಮಾಡೋದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.